ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸಮಸ್ತ ಕರ್ನಾಟಕ ಜನತೆಗೆ ವರಮಹಾಲಕ್ಷ್ಮೀದ ಶುಭಾಶಯಗಳು. ಆ ತಾಯಿ ಎಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ, ಮತ್ತು ಲಕ್ಷ್ಮಿ ಸದಾ ಎಲ್ಲರ ಮನೇಲಿ ಇರಲಿ ಅಂತ ನನ್ನ ಕಡೆಯಿಂದ ಬೇಡ್ಕೊತೀನಿ. ಮತ್ತು ಎಲ್ಲರ ಕಷ್ಟ ನಿವಾರಣೆ ಮಾಡಮ್ಮ ಅಂತ ನನ್ನ ಕಡೆಯಿಂದ ನಾನು ತಾಯಿನೇ ಬೇಡ್ಕೊತೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗಲ್ಲಿ ನಮ್ಮ ಮನೇಲಿ ನಾವು ಹೇಗೆ ಲಕ್ಷ್ಮಿ ಕೂರಿಸಿದ್ವಿ, ಹೇಗೆ ಪೂಜೆ ಮಾಡಿದ್ವಿ ಅಂದರೆ, ಮೊದಲನೇದಾಗಿ ಗುರುವಾರ ಸಂಜೆ ನೈಟೇ ನಾವು 3 ಗಂಟೆವರೆಗೂ ನಾವೆಲ್ಲ ಏನೇನಿದೆ ಡೆಕೋರೇಷನ್ ಆಗ್ಬೋದು, ಸೀರೆ ಓಡಿಸೋದು ಎಲ್ಲ ಪ್ರತಿಯೊಂದು ನಾವು ಗುರುವಾರ ನೈಟ್ 3 ಗಂಟೆವರೆಗೂ ನಾವೆಲ್ಲ ಆಲ್ಮೋಸ್ಟ್ ರೆಡಿ ಮಾಡಿಕೊಟ್ವಿ. ಶುಕ್ರವಾರ ಬೆಳಗ್ಗೆ 6 ಗಂಟೆಗೆ ನಾನು ಹೆಂಡತಿ ಶುರು ಮಾಡಿತ್ತು. ರಂಗೋಲಿ ಹಾಕೋದ್ರಿಂದ ಶುರು ಮಾಡಿ ನಮ್ಮನೆ ವೆಂಕಟೇಶ್ವರನ ಫೋಟೋಗೆ ಪೂಜೆ ಮಾಡೋದ್ರಿಂದ ನಾವು ಪೂಜೆನ ಶುರು ಮಾಡಿದ್ವಿ. ಮತ್ತು ಇನ್ನೊಂದು ಏನಂದರೆ, ಲಾಸ್ಟ್ ವೀಡಿಯೋದಲ್ಲಿ ನಾನು ಗಾಂಧಿ ಬಜಾರಲ್ಲಿ ಹೋಗಿದ್ವಿ ಶಾಪಿಂಗ್, ಮತ್ತು ಅಲ್ಲೇನೇನು ಪರ್ಚೇಸ್ ಮಾಡಿದ್ವಿ ಅಂತ ತೋರಿಸ್ತೀನಿ ಅಂತ ಹೇಳಿದೆ. ಮತ್ತು ನೆಕ್ಸ್ಟ್ ವೀಕಲ್ಲೇ ನಾವು ಚಿಕ್ಕಪೇಟೆಗೆ ಹೋಗಿದ್ವಿ. ಸೀರೆ ತರೋದ್ರಿಂದ ಹಿಡಿದು ಕೆಲವೊಂದು ಬ್ರಾಸ್ ಐಟಮ್ಸ್ ಎಲ್ಲ ತೊಗೊಂಡಿದ್ವಿ. ನೋಡಿ, ದೀಪ ಎಲ್ಲ ನಾವು ಚಿಕ್ಕಪೇಟೆಯಲ್ಲಿ ತೊಗೊಂಡಿತ್ತು, ಹೋಲ್ಸೇಲ್ ಅಂಗಡಿಯಲ್ಲಿ. ಅದರದ್ದು ವೀಡಿಯೋನ ನಾನು ಕಂಪ್ಲೀಟಾಗಿ ವಿತ್ ಪ್ರೈಸ್ ಏನೇನು ತೊಗೊಂಡ್ವಿ ಮತ್ತು ಪ್ರೈಸ್ ಏನು ಎಲ್ಲ ಇನ್ನೊಂದು ವೀಡಿಯೋದಲ್ಲಿ ನಾನು ಮಾಡೇ ಹಾಕ್ತೀನಿ. ಮತ್ತು ವೆಂಕಟೇಶ್ವರನಿಗೆ ನಾವು ಪೂಜೆ ಶುರು ಮಾಡಿ ಇಲ್ಲಿಂದ ಶುರು ಮಾಡಿದ್ವಿ. ಮತ್ತು ಈ ವರ್ಷ ಏನಂದರೆ ಈ ವರ್ಷ ಸ್ವಲ್ಪ ಚೆನ್ನಾಗಿದೆ, ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ವಿ. ಹೋದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದೀವಿ. ಮತ್ತು ಇನ್ನೊಂದು ಏನಂದರೆ, ಆಲ್ಮೋಸ್ಟ್ ನಮಗೆ ಏನು ತಾಯಿ ಎಷ್ಟು ಶಕ್ತಿ ಕೊಟ್ಟಿದ್ರೆ ಅಷ್ಟರಲ್ಲಿ ನಾವು ಏನೇನು ಮಾಡಬೇಕಾಗಿದೆ ನಾವು ಅದನ್ನೆಲ್ಲ ಮಾಡಿದ್ದೀವಿ. ಹೂವು ತರೋದ್ರಿಂದ ಹಿಡ್ದು, ಹಣ್ಣು ತರೋದ್ರಿಂದ ಆಗ್ಬೋದು, ತಿಂಡಿ ಮಾಡೋದ್ರಿಂದ ಇರ್ಬೋದು, ಎಲ್ಲ ನಾವು ಹೇಳ್ತಿರೋದು ನಮ್ಮ ಕೈಲಿ ಏನಿಲ್ಲ, ಎಲ್ಲ ತಾಯಿನೇ ಮಾಡಿಸ್ಕೊಂಡಿರೋವಂಥದ್ದು. ಆ ತಾಯಿ ನಮಗೇನು ಶಕ್ತಿ ಕೊಟ್ಟಿದ್ದು ಅಷ್ಟು ನಾವು ಮಾಡೋಕ್ಕಾಗಿದೆ, ನಾವು ಸಾಧ್ಯವಾದಷ್ಟು ನಾವು ಮಾಡಿದ್ದೀವಿ. ಇನ್ನೊಂದು ಏನಂದರೆ, ಈ ವರ್ಷ ಬಂದ್ಬಿಟ್ಟು ಪ್ರತಿಯೊಂದು ತುಂಬಾ ರೇಟ್ ಆಗಿಬಿಟ್ಟಿದೆ. ಹೂವಿನ ರೇಟ್ ಅಂತೂ ತುಂಬ, ಅಂದರೆ ಕೇಳೋಕ್ಕಾಗಲ್ಲ ಅಷ್ಟು ರೇಟ್ ಇದೆ. ಅದರಲ್ಲೂ ಕನಕಾಂಬರ ಹೂವು ಅಂತೂ ತುಂಬಾ ರೇಟ್ ಜಾಸ್ತಿ ಇದೆ. ಆದರೂ ನಮ್ಮ ಕೈಲಿ ಎಷ್ಟು ಪ್ರಯತ್ನ ಅಂದರೆ ನಮ್ಮ ಕೈಲಿ ಆದಷ್ಟು ಶಕ್ತಿ ಮೀರಿ ನಾವು ಆ ತಾಯಿಗೆ ಏನು ಮಾಡಬೇಕು ನಾವು ಮಾಡಿದ್ದೀವಿ. ಇನ್ನೆಲ್ಲ ತಾಯಿಗೆ ಬಿಟ್ಟಿತ್ತು. ಆದರೂ ನಮಗೇನಂದ್ರೆ ಒಂದು ತೃಪ್ತಿ ಅಂದರೆ ಎಲ್ಲನೂ ಚೆನ್ನಾಗಾಯಿತು, ಯಾವುದೇ ಒಂದು ಅಡಚಣೆ ಆಗಿಲ್ಲ, ಅಂದರೆ ಏನೂ ಕೊರತೆ ಆಗ್ದಂಗೆ ಏನೇನು ಮಾಡಬೇಕು ಅವೆಲ್ಲ ಮಾಡಿದ್ದೀವಿ. ನಮಗೂ ಒಂದು ಸಮಾಧಾನ ಆಯಿತು. ಅಂದರೆ ಏನೇನು ಮಾಡಬೇಕು ಎಲ್ಲ ಮಾಡಿ ಆ ತಾಯಿ ಅಂದರೆ ಒಂಥರ ನೋಡಿ, ಅದು ದೇವರು ನಾವು ನೋಡಿ ಪೂಜೆ ಎಲ್ಲ ಆದಮೇಲೆ ನಾವೇನು ಒಂದು ತಿಂಗಳಿಂದ ಮನೆ ಕ್ಲೀನಿಂಗ್ ಆಗ್ಬೋದು, ತಿಂಡಿ ಆಗ್ಬೋದು, ಶಾಪಿಂಗ್ ಆಗ್ಬೋದು, ಎಲ್ಲ ಏನು ಮಾಡಿದ್ವಿ ಅವೆಲ್ಲ ನಮಗೆಲ್ಲ ನೋವೆಲ್ಲ ಮರೆತೋಗಿ ಆ ತಾಯಿ ನೋಡ್ತಿದ್ದೆ ಅಂದರೆ ಏನೋ ಒಂಥರ ಖುಷಿ ಆಗುತ್ತೆ. ನಾವು ಇಷ್ಟು ದಿನ ನಾವು ಏನು ಮಾಡಿದ್ವಿ ಎಲ್ಲನೂ ಆ ನೋವೇನಂದರೆ ಕಷ್ಟ ಎಲ್ಲ ಹೊಟ್ಟೋಗಿದೆ. ಮತ್ತು ಪೂಜೆ ಎಲ್ಲ ಆದಮೇಲೆ ನಾನು ಮತ್ತು ನನ್ನ ಹೆಂಡತಿ ಬಂದುಬಿಟ್ಟು ಕಂಕಣ ಕಟ್ಕೊಂಡ್ರೆ, ಅದು ವರ್ಷ ಕಟ್ತಾರದನ್ನ ಕಟ್ಕೊಬೇಕು. ಅದನ್ನು ನಾವು ಪ್ರತಿ ಸಲ ಇದನ್ನೇ ಫಾಲೋ ಮಾಡ್ಕೊಂಬಂದಿದ್ದೀವಿ. ಈ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಷ್ಟೆಲ್ಲ 11:30 ಆಯಿತು. ಪೂಜೆ ಎಲ್ಲ ಆಗಿ ನೋಡಿ ಹೇಗೆ ಚೆನ್ನಾಗಿ ಕಾಣ್ತಾಯಿದೆ. ಅಂದರೆ ನಿಮಗೆ ಅಂದರೆ ಲೈಟಿಂಗ್ಸ್ ಆಗ್ಬೋದು, ಹೂವಿನ ಅಲಂಕಾರ ಆಗ್ಬೋದು, ಎಲ್ಲ ನಮ್ಮ ಆಲ್ರೆಡಿ ನಾವು ವರ್ಷ ಅಂದರೆ 5ನೇ ವರ್ಷ ನಾವು ಮಾಡ್ತಾರಂಥದ್ದು. ಎಲ್ಲ ಚೆನ್ನಾಗಾಯಿತು. ಮತ್ತು ನಮ್ಮ ಸಂಜೆ ಬಂದ್ಬಿಟ್ಟು ಒಂದು 9 ಜನಕ್ಕೆ ನಮ್ಮ ಮನೆಗೆ ಕರೆದು ಅರ್ಶಿನ ಕುಂಕುಮ ಎಲ್ಲ ಕೊಟ್ವಿ. ಇದೆಲ್ಲ ಮುಗಿದ್ಮೇಲೆ ಇದು ಸಂಜೆ ಬಂದ್ಬಿಟ್ಟು 8 ಗಂಟೆ 8:30 ಟೈಮ್ ಇದು. ಕೊನೆಯದಾಗಿ ದೇವರಿಗೆ ದೃಷ್ಟಿ ತೆಗೆದು, ಅಂದರೆ ನಾವು ಒಂದೇ ದಿನ ಇಡೋದು, ಸೊ ಅದರಿಂದ ದೃಷ್ಟಿ ತೆಗೆದ್ಬಿಟ್ಟು ನೆಕ್ಸ್ಟ್ ಡೇ ಎತ್ಬಿಡ್ತೀವಿ. ಇಷ್ಟು ನಮ್ಮ ಮನೆ ಸಿಂಪಲ್ ಮಹಾಲಕ್ಷ್ಮಿ ಹೇಗಿತ್ತು ಅಂತ ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಮನೇಲಿ ಹೇಗೆ ಮಾಡ್ತೀರ ಅಂತಲೂ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ವಿಡಿಯೋ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.